ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಧು ಸೊಸೆ ಸೀರಿಯಲ್ನಲ್ಲಿ ಮೊದಲಿಗೆ ಈಶ್ವರಿ ತನ್ನ ಮಗ ಮಾಡಿರೋ ತಪ್ಪನ್ನ ಒಪ್ಕೊತಾ ಇಲ್ಲ. ಇನ್ನು ಶಿವರಾಮೇಗೌಡನಿಗೆ ಮಾತಾಡೋದಕ್ಕೆ ಹೇಳ್ತಿದ್ದಾರೆ. ಈ ಟೈಮ್ನಲ್ಲಿ ನೀವು ಕೈ ಬಿಡಬಾರ್ದು ಮಾವ, ಮಾತಾಡಿ ಬಾವ ಮಾತಾಡಿ ಅಂತ ಹೇಳಿ. ಇನ್ನು ಭದ್ರಾ ಔಷಧಿ ತಂದಿದ್ದು ಯಾರು ಅಂತ ಹೇಳಿ ವಿದ್ಯಾ ಅಂತ ಹೇಳಿ ಎಲ್ಲರಿಗೂ ಹೇಳಿಬಿಡ್ತಾರೆ. ಅದಕ್ಕೆ ಶಿವರಾಮೇಗೌಡ ವಿದ್ಯಾ ನೀನು ತಂದಿರೋ ನಿಜಾನ ಅಂತ ಹೇಳಿ ವಿದ್ಯನ ಹತ್ರ ಶಿವರಾಮೇಗೌಡರು ಕೇಳ್ತಿದ್ದಾರೆ. ವಿದ್ಯಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಆವಾಗ ಈಶ್ವರಿ ನೋಡಿದ್ರ ಮಾವ ಭಾವ ಅವಳು ಏನು ಮಾತಾಡ್ತಿಲ್ಲ ಅಂತ ಹೇಳಿದ್ಮೇಲೆ ಅದೆಲ್ಲ ಸುಳ್ಳು ಅಲ್ವಾ ಅಂತ ಹೇಳಿ. ಆವಾಗ ಮತ್ತೆ ಶಿವರಾಮೇಗೌಡರು ಕೇಳ್ತಾರೆ, ವಿದ್ಯೆ ಸರಿ ಹೇಳು, ನಿಜ ಹೇಳು ಅಂತ ಹೇಳಿ. ಆವಾಗ ಹೌದು ಮಾವ, ಅವ್ರು ಹೇಳಿದ್ದೆಲ್ಲ ದಿಟನೆ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ಈಶ್ವರಿ ಸುಮ್ಮನಿರೋದಿಲ್ಲ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ವಿದ್ಯಾ, ನಿನ್ಗೇನು ಮಾಡಿದ್ದೀನಿ ಅಂತ ಇದು ಮಾಡ್ತಿದ್ಯಾ, ನೀನು ನಿನ್ನ ಗಂಡ ಇಬ್ಬರೂ ಸರಿ ಇದ್ದೀರಾ, ಈ ಟೈಮಲ್ಲಿ ನೀವು ಈ ಥರ ಎಲ್ಲ ಆಡಬಾರ್ದು ಅಂತ ಹೇಳಿ ಈಶ್ವರಿ ವಿದ್ಯನ್ಗೆ ಬೈತಾನೆ ಇದ್ದಾಳೆ. ನೋಡಿ ಬಾವ, ಇನ್ನು ಔಷಧಿ ತಂದು ಕೊಟ್ಟ ತಾನೇ, ಸರಿ ಆಯಿತು, ಅವಳಿಗೆ ತಲೆಗೆ ಏಟು ಬಿತ್ತು ಅಂತ ಹೇಳಿದ್ರೆ ಅವತ್ತಿನ ದಿನದಿಂದ ಏನು ಮಾಡ್ತಿದ್ಲು ಅವಳು, ಬಾಯಲ್ಲಿ ಕಡ್ಬಿಟ್ಕೊಂಡಿದ್ಲಾ, ಏನಕ್ಕೆ ಇಷ್ಟು ದಿನ ನಿಜ ಹೇಳಲಿಲ್ಲ ಅಂತ ಹೇಳಿ ಬಾವ, ಇವಾಗ ನೀವೇ ಇತ್ಯರ್ಥ ಮಾಡಿ ಅಂತ ಹೇಳಿ ಶಿವರಾಮೇಗೌಡನ ಪೀಡಿಸ್ತಿದ್ದಾಳೆ ಈಶ್ವರಿ. ಇಷ್ಟು ದಿನ ಏನು ಮಾಡ್ತಿದ್ಲು ಅವಳು, ಇಷ್ಟು ದಿನದವರೆಗೂ ಯಾಕೆ ಇನ್ನೂ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದ್ದಕ್ಕೆ ವಿದ್ಯಾ, ನಾನು ಇದಕ್ಕೋಸ್ಕರ ಸಾಕ್ಷಿ ಸಮೇತ ಇಲ್ಲದೆ ನಾವೇನು ಮಾತಾಡಬಾರ್ದು ಅಂತ ಸುಮ್ಮನಿದ್ವಿ ಮಾವ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಈಶ್ವರಿ ಕೇಳ್ತಾಳೆ, ಸಾಕ್ಷಿ ಏನು ಹುಡುಕಾಡ್ತಿದ್ದ ಅಂತ ಹೇಳಿ. ಆವಾಗ ವಿದ್ಯಾ ಸತ್ಯನೇ ಸಾಕ್ಷಿ, ಸತ್ಯ ಒಂದಿದ್ದರೆ ಅದನ್ನು ನಾವೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಉತ್ತರ ಕೊಡ್ತಾಳೆ. ಆವಾಗ ಚಿತ್ರ, ಇಷ್ಟು ದಿನ ನೀನು ಅವತ್ತೇ ಏಟ್ ತಿಂದಮೇಲೆ ಇಷ್ಟು ದಿನ ಏನು ಮಾಡ್ತಾಯಿದ್ದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಕ್ಕೆ, ಅವತ್ತು ನನಗೆ ಮಾವಯ್ಯ ಮತ್ತು ಎಲ್ಲರೂ ಪ್ರಾಣ ಉಳಿಯೋದು ಮುಖ್ಯ ಆಗಿತ್ತು ಅಂತ ಹೇಳಿ ವಿದ್ಯಾ ಉತ್ತರ ಕೊಡ್ತಾಳೆ. ಅವತ್ತು ಬಾಯಿ ಮುಚ್ಕೊಂಡಿದ್ದವಳು ಇವತ್ತು ಯಾಕೆ ಬಾಯಿ ಬಿಡ್ತಾ ಇದೆಯಾ, ಅವನಿಗೆ ಕೀರ್ತಿ ಬರ್ತಾ ಇದೆ ಅಂತಾನ, ಇಲ್ಲ ಮಾವ ಕೊಡ್ತಾ ಇರೋ 1,00,00,000 ದುಡ್ಡುಗೋಸ್ಕರನಾ ಅಂತ ಹೇಳಿ ಈಶ್ವರಿ ಪ್ರಶ್ನೆ ಮಾಡ್ತಾಳೆ. ಆವಾಗ ವಿದ್ಯಾ, ನಾನು ಅದಕ್ಕೆಲ್ಲ ಆಸೆ ಪಟ್ಟವಳಲ್ಲ, ಅವತ್ತಿನ ದಿನ ಬರೀ ಪ್ರಾಣ ಉಳಿಬೇಕಾಗಿತ್ತು ಅಷ್ಟೇ, ನನಗೆ ಯಾವ ಕೀರ್ತಿನೂ ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಇವಾಗ ಯಾಕೆ ಮತ್ತೆ ಇವಾಗ ಇದು ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ, ನಿಮ್ಮ ಮಗನೇ ಅದ್ರ ಬೀಗನ ಓಪನ್ ಮಾಡಿದ್ದು, ಸತ್ಯದ ಬೀಗನ ಓಪನ್ ಮಾಡಿದ್ದು ಅಂತ ಹೇಳಿ ವಿದ್ಯಾ ಉತ್ತರ ಕೊಡ್ತಾಳೆ. ಆ ಸತ್ಯ ಹೊರಬಂದಿದ್ದು ನಿನ್ನ ಮಗನ ಬಾಯಿಂದನೇ, ನನ್ನ ಬಾಯಿಂದ ಅಲ್ಲ ಚಿಕ್ಕತ್ತೆ ಅಂತ ಹೇಳಿ ಹೇಳ್ತಾಳೆ. ಮತ್ತೆ ಈಶ್ವರಿ, ಈ ಗಂಡ ಹೆಂಡತಿ ಇಬ್ಬರು ಇದ್ದಾರಲ್ಲ, ವಿದ್ಯಾ ಮತ್ತು ಭದ್ರಾ, ಇವರಿಬ್ಬರು ನಮ್ಮನ್ನ ಅಮರಿಸ್ತಾ ಇದ್ದಾರೆ, ನಮ್ಮನ್ನ ಎಲ್ಲ ನಮ್ಮ ಹೆಸರಿಗೆ ಕಳಂಕ ಬರೋ ಥರ ಮಾಡ್ತವ್ರೆ ಗಂಡ ಹೆಂಡತಿ ಇಬ್ಬರು ಅಂತ ಹೇಳಿದ್ದಕ್ಕೆ ಭದ್ರಾ ಹೇಳ್ತಾನೆ, ಎಲ್ಲ ನಿಮ್ಮ ಮಗನೇ ಮಾಡ್ಕೊಬಂದಿರೋದು, ಅವನು ಸಾಕ್ಷಿನ ಬಿಟ್ಬಿಟ್ಟು ಬಂದಿದ್ದ ಅಷ್ಟೇ ಅಂತ ಹೇಳ್ತಾನೆ. ಸಾಕ್ಷಿನ ತಗೊಬಂದೇ ಮಾತಾಡಬೇಕು ಅಂತ ಹೇಳಿ ಬಂದಿರೋದು ಅಂತ ಹೇಳಿದ್ದಕ್ಕೆ ಈಶ್ವರಿ, ಬರೀ ಬಾಯಿ ಮಾತಲ್ಲೇ ಮಾತಾಡೋದಾಯ್ತಲ್ಲ, ಏನಿದೆ ಸಾಕ್ಷಿ, ಇವಳೆ ಔಷಧಿ ತಗೊಬಂದಿರೋದು, ಅವ್ನ ತಲೆಗೆ ಹೊಡೆದಿರೋದು, ಅವಳ ತಲೆಗೆ ಹೊಡೆದಿರೋದು ಇವನೇ ಅಂತ ಹೇಳೋದಕ್ಕೆ, ಏನೈತೆ ಸಾಕ್ಷಿ ತೋರಿಸು ಅಂತ ಹೇಳಿದ್ದಕ್ಕೆ ಭದ್ರಾ, ಸಾಕ್ಷಿ ಸಮೇತನೇ ಬಂದಿದ್ದೀನಿ ನಾನು ಅಂತ ಹೇಳಿ ಸಾಕ್ಷಿನ ಮುಂದೆ ತಂದು ನಿಲ್ಲಿಸ್ತಾನೆ. ಇನ್ನು ಭದ್ರಾ ಹೇಳ್ತಾನೆ, ನಾನು ಸಾಕ್ಷಿ ತರದೆ ಹೋಗಿದ್ದಿದ್ರೆ ನೀವು ಇನ್ನೂ ನಾಟಕ ಆಡ್ಕೊಂಡು ಹೇಳ್ತಾ ಇದ್ರಿ, ಅವತ್ತೇನಾದರೂ ನಾನು ಇವನ್ನ ಬಾಯಿ ಬಿಡಿಸ್ಬೋದಿತ್ತು ಎಲ್ಲರ ಮುಂದೆ, ಆದರೆ ಇನ್ನೂ ನೀವು ನಾಟಕನ ಜಾಸ್ತಿ ಮಾಡ್ತಿದ್ರಿ ಚಿಕ್ಕತ್ತೆ, ಅದಕ್ಕೋಸ್ಕರ ನಾನು ಇವತ್ತು ಸಾಕ್ಷಿ ಸಮೇತನೇ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ ಶಿವರಾಮೇಗೌಡ, ನನಗೇನು ಅರ್ಥ ಆಗ್ತಾ ಇಲ್ಲ, ಇಲ್ಲೇನು ನಡೀತಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ, ಏನು ಹೇಳೋ ಭದ್ರಾ ಅಂತ ಹೇಳಿ ಕೇಳಿದಾಗ, ಇದಕ್ಕೆ ಸಾಕ್ಷಿ ಇವರೇ ಹೇಳ್ತಾರೆ ಅಂತ ಹೇಳಿ ನಾಟಿ ಔಷಧಿ ಕೊಡ್ತಾರಲ್ಲ ಅವ್ರ ಮಗಳು, ಅಲ್ಲಿ ನಡೆದಿದ್ದ ವಿಷಯ ಎಲ್ಲನೂ ಹೇಳ್ತಾಳೆ. ನಾನು ಬೆಳಗ್ಗೆ ಗಿಡಮೂಲಿಕೆ ತರಕ್ಕೆ ಕಾಡು ಹತ್ರ ಹೋಗಿದ್ದೆ, ಆವಾಗ ವಿದ್ಯಾ ಕೂಕೊಂಡು ಬರ್ತಾಯಿದ್ರು, ಹಿಂದ್ಗಡೆಯಿಂದ ತಲೆಗೆ ಹೊಡೆದು ಅವಳ ಹತ್ರ ಇದ್ದಿದ್ದು ಔಷಧಿನ ತಗೊಂಡು ಇವ್ರು ಅಲ್ಲಿಂದ ಹೋದರು. ಇನ್ನು ನಾನು ನೀರು ಕುಡಿಸೋಣ ಅಂತ ಹೇಳಿ ಜ್ಞಾನ ತಪ್ಪಿರೋರಿಗೆ ಬಂದು ನೀರು ತೊಗೊಬರೋಣ ಅನ್ನೋ ಅಷ್ಟರಲ್ಲಿ ಅವರು ಸಹ ಅಲ್ಲಿರಲಿಲ್ಲ ಅಂತ ಎಲ್ಲ ಹೇಳ್ತಾರೆ. ಇನ್ನು ಆಸ್ಪತ್ರೆಗೆ ಬಂದು ನೋಡಿದೆ, ಎಲ್ಲರೂ ಖುಷಿಯಿಂದ ಇದ್ದಿದ್ದನ್ನ ನೋಡಿ ನಾನು ವಾಪಸ್ ಹೋದೆ ಅಂತ ಹೇಳ್ತಾರೆ. ಆವಾಗ ಭದ್ರಾ ಹೇಳ್ತಾನೆ, ಸಾಕ್ಷಿಗೆ ಕಣ್ಣಿರುತ್ತೆ ಅನ್ನೋದನ್ನ ಮರ್ತ್ಬಿಟ್ಟವನೇ, ಅಲ್ಲಿ ಏನಾದರೂ ಗುರುತಿದ್ದೇ ಇರುತ್ತೆ ಅಂತ ನಾನು ನೋಡಿಕೊಂಡು ಹೋದೆ, ಆವಾಗ ಈ ಸಾಕ್ಷಿ ಸಿಕ್ತು ಅಂತ ಹೇಳ್ತಾನೆ. ಆವಾಗ ಈಶ್ವರಿ, ಎಲ್ಲ ಅರ್ಥ ಆಗೋಯ್ತು ನನಗೆ ಬಾವ, ಎಲ್ಲ ಅರ್ಥ ಆಗೋಯ್ತು, ಇವರಿಬ್ಬರು ಗಂಡ ಹೆಂಡತಿ ಸೇರಿ ಸಣ್ಣಾಗಿ ಸಂಚು ಮಾಡವ್ರೆ, ಎಲ್ಲ ಸೇರ್ಕೊಂಡು ನನ್ನ ಮಗನ ವಿರುದ್ಧ ಎಷ್ಟು ಚೆನ್ನಾಗಿ ಕತೆ ಕಟ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಈ ಭದ್ರಂಗೆ ಈ ಸತ್ಯ ಗೊತ್ತು ಅಂತ ನೋಡಿಲ್ವಲ್ಲ, ಅವ್ನಿಗೆ ಹೆಂಗೆ ಗೊತ್ತು ಅಂತ ಹೇಳಿ ಈಶ್ವರಿ ಪ್ರಶ್ನೆ ಮಾಡ್ತಾಳೆ. ಅದಾದಮೇಲೆ ಅವ್ನು ನೋಡಿರೋ ಹುಡುಗಿ ಹತ್ರ ಹೋಗ್ಬಿಟ್ಟು, ಆಯಿತು ಕಣವ, ಇಷ್ಟು ದಿನ ಯಾಕೆ ಸುಮ್ಮನಿದ್ದೆ ನೀನು, ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿದ್ದೆ, ಈ ವಿಷಯ ಯಾಕೆ ಯಾರ ಹತ್ರನೂ ಹೇಳಿಲ್ಲ ಅಂತ ಹೇಳಿ ಆ ಹುಡುಗಿ ಹತ್ರ ಹೋಗಿ ಪ್ರಶ್ನೆ ಮಾಡ್ತಾವಳೆ ಈಶ್ವರಿ.
ಆ ಹುಡುಗಿ ಏನು ಉತ್ತರ ಕೊಡಲ್ಲ. ಅದಕ್ಕೆ ನೋಡಿದ್ರ ಬಾವ ಇವರೇನೋ ಮಸ್ಲತ್ ಮಾಡ್ಕೊ ಬಂದವ್ರೆ ಅಂತ ಇದರಿಂದ ನನಗೆ ಗೊತ್ತಾಗ್ತಾ ಇಲ್ವಾ ಬಾವ ಅಂತ ಹೇಳಿ ಈಶ್ವರಿ ಶಿವರಾಮೇಗೌಡನ ಹತ್ರ ಹೇಳ್ತಾಳೆ. ಓ ಕೇಳೋದು ಮರ್ತುಬಿಟ್ಟೆ, ಇಲ್ಲಿ ಬಂದು ಈ ಥರ ಹೇಳು ಅಂತ ಎಷ್ಟು ಕೊಟ್ಟವನು ಹೇಳು ಅಂತ ಹೇಳಿ ಹುಡುಗಿ ಹತ್ರ ಈಶ್ವರಿ ಹೇಳ್ತಿದ್ದಾಳೆ. ಅವಾಗ ಕೋಪದಲ್ಲಿ ಭದ್ರ ಚಿಕ್ಕವ್ವ ಅಂತ ಹೇಳಿ ಜೋರಾಗಿ ಕೂಗ್ಬಿಡ್ತಾನೆ. ಅವಾಗ ಶಿವರಾಮೇಗೌಡನ ಹತ್ರ ಬಂದು ಈಶ್ವರಿ ನೋಡಿ ಬಾವ ಹೆಂಗ್ ನನ್ನ ಹತ್ರ ಅದ್ರತಾವನೆ ಅಂತ ಹೇಳಿ ಹೇಳ್ತಾಳೆ ಈಶ್ವರಿ. ಶಿವರಾಮೇಗೌಡ ಭದ್ರ ನಿಜ ಹೇಳು, ನಿನ್ಗೆ ಹೆಂಗೆ ಗೊತ್ತಾ ಈ ವಿಷಯ, ನಿಂಗೆ ಮುಂಚೆನೇ ಗೊತ್ತಿತ್ತಾ ಅಂತ ಹೇಳಿ ಕೇಳಿದಾಗ ಅವಾಗ ಹೇಳ್ತಾನೆ ಭದ್ರ, ಇಲ್ಲ ಅಪ್ಪಯ್ಯ ನನಗೆ ಈ ವಿಷಯ ಮುಂಚೆ ಗೊತ್ತೇ ಇರಲಿಲ್ಲ. ಕೂತ್ಕೊಂಡು ಕುಡಿತಾ ಇರಬೇಕಾದ್ರೆ ಎಣ್ಣೆ ಹೊಡಿತಾ ಇರಬೇಕಾದ್ರೆ ಸುಭಾಷಣೆ ಬಾಯಿ ಬಿಟ್ಟಿದ್ದಕ್ಕೆ ನನಗೆ ಈ ವಿಷಯದ ಮೇಲೆ ಡೌಟ್ ಬಂತು. ಅದಕ್ಕೋಸ್ಕರ ಸತ್ಯನ ಹಿಂಬಾಲಿಸ್ಕೊಂಡು ಹೋಗಿದ್ದಕ್ಕೆ ಈ ಸತ್ಯ ನನಗೆ ಗೊತ್ತಾಯಿತು ಅಂತ ಹೇಳ್ತಿದ್ದಾನೆ ಭದ್ರ. ಇದನ್ನು ನವ್ಯ ಸಹ ಕೇಳ್ಕೊತಾನೆ ಇದ್ದಾಳೆ. ಅವಳು ತುಂಬ ಸೈಲೆಂಟಾಗಿ ಶಾಂತವಾಗಿ ನಿಂತ್ಕೊಂಡು ಕೇಳ್ತಿದ್ದಾಳೆ. ಇನ್ನು ಯಾರು ಏನೇ ಹೇಳಿದ್ರು ಈಶ್ವರಿ ಒಪ್ಕೊತಾ ಇಲ್ಲ. ನೀವು ಗಂಡ ಹೆಂಡ್ತಿ ಏನೇ ಮಸಲತ್ ಮಾಡಿ ನಾನು ಒಪ್ಪೋದಿಲ್ಲ. ಈ ಔಷಧಿನ ತಂದಿರೋದು ಸುಭಾಷಣೆ ಅಂತ ನಾನು ಹೇಳ್ತೀನಿ, ಅದೇ ನಿಜ ಅಂತ ಹೇಳಿ ಈಶ್ವರಿ ಅವ್ರ ಮಗ ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋಕ್ಕೆ ಸಿದ್ಧನೇ ಇರಲಿಲ್ಲ. ಇನ್ನು ಈಶ್ವರಿ, ನೀವಿಬ್ಬರು ಗಂಡ ಹೆಂಡ್ತಿ ಸೇರ್ಕೊಂಡು ಮಸಲತ್ ಮಾಡ್ತಾ ಇದ್ದೀರಾ ಅಲ್ವಾ, ಸುಭಾಷನ ಹತ್ರ ನೀವು ಕ್ಷಮೆ ಕೇಳಲೇಬೇಕು. ನಾವಿಬ್ಬರು ಮಾಡಿರೋ ತಪ್ಪು ಅಂತ ಹೇಳಿ ಒಪ್ಕೊಳ್ಳೇಬೇಕು. ಸುಭಾಷನ ಹತ್ರ ಕ್ಷಮೆ ಕೇಳಿ ಅಂತ ಹೇಳಿ ಶಿವರಾಮೇಗೌಡನ ಹತ್ರ ಹೇಳ್ತಿದ್ದಾರೆ ಈಶ್ವರಿ. ಅದಕ್ಕೆ ಶಿವರಾಮೇಗೌಡ ಹೇಳ್ತಾನೆ, ಅವತ್ತು ಮದ್ದು ತಂದು ಕೊಟ್ಟಿರೋದು ಸುಭಾಷನೇ. ಅದನ್ನು ಕುಡ್ದಿರೋದಕ್ಕೆ ನಾನೇ ಜೀವಂತವಾಗಿರೋದೇ ಸಾಕ್ಷಿ. ಅದಕ್ಕೆ ನೋಡಿರೋದೇ ಸಾಕ್ಷಿ ಕಣ್ಲ ಅಂತ ಹೇಳ್ತಾನೆ. ಅದಕ್ಕೆ ಭದ್ರ, ಇವನು ತಲೆ ಒಡೆದು ತಂದಿರೋದೇ ಸಾಕ್ಷಿ ಇದೆಯಲ್ಲ ಅಪ್ಪಯ್ಯ ಅಂತ ಹೇಳಿದ್ದಕ್ಕೆ ಇದೊಂದು ಸಾಕ್ಷಿ ಬಿಟ್ಟು ಬೇರೆ ಏನಾದರೂ ಸಾಕ್ಷಿ ಇದ್ದರೆ ತೋರಿಸು ಅಂತ ಹೇಳಿ ಕೇಳ್ತಾನೆ ಶಿವರಾಮೇಗೌಡ ಭದ್ರನ ಹತ್ರ. ಇದೇ ಸಾಕ್ಷಿ ಅಂತ ಆದರೆ ನೀವು ಸುಭಾಷನ ಹತ್ರ ಕ್ಷಮೆ ಕೇಳಿ, ಇಲ್ಲಾಂದರೆ ಈ ವಿಷಯನ ಇಲ್ಲೇ ಬಿಟ್ಬಿಡಿ ಅಂತ ಹೇಳಿ ಶಿವರಾಮೇಗೌಡ ಹೇಳ್ಬಿಡ್ತಾನೆ. ಇನ್ನು ಅಜ್ಜಮ್ಮ ಹೇಳ್ತಾಳೆ, ನೋಡ್ಲಾ ಭದ್ರ, ಇಲ್ಲಿ ಸಾಕ್ಷಿಗೇನೆ ಮುಖ್ಯ ಪ್ರಾಮುಖ್ಯತೆ ಇರೋದು. ಅವ್ರು ನೋಡಿದ್ದೇ ನಿಜ ಆದರೆ ಅದನ್ನು ಸಾಕ್ಷಿನ ಸಾಬೀತು ಮಾಡು, ಅವಾಗೆಲ್ಲ ಒಪ್ಕೊಂತಾರೆ ಭದ್ರ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡ ಹೇಳ್ತಾನೆ ಭದ್ರನ ಹತ್ರ, ನಿನಗೆ ಅದಕ್ಕೂ ಮೀರಿ ಸಾಕ್ಷಿ ಹುಡ್ಕೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇವು ಹೇಳ್ದಂಗೆ ಸುಭಾಷನ ಹತ್ರ ನೀವಿಬ್ಬರು ಗಂಡ ಹೆಂಡ್ತಿ ಇಬ್ಬರು ಕ್ಷಮೆ ಕೇಳಬೇಕು ಅಂತ ಹೇಳಿ. ಆವಾಗ ಭದ್ರ, ಕ್ಷಮಿಸ್ಬಿಡು ಅಪ್ಪ, ಇವ್ರ ಹತ್ರ ನನ್ನ ಹತ್ರ ಸಾಕ್ಷಿ ಇಲ್ಲ ಅಂತ ಹೇಳಿದೆ, ಆದರೆ ಇವ್ರ ಬಾಯಿ ಬಿಡಿಸೋ ಅಸ್ತ್ರ ನನ್ನ ಹತ್ರ ಇಲ್ಲ ಅಂತ ಹೇಳಲಿಲ್ಲ. ಈಗ ಅವ್ರ ಬಾಯಿಂದನೇ ಬಿಡಿಸ್ತೀನಿ ನೋಡಪ್ಪಯ್ಯ ಅಂತ ಹೇಳ್ತಾನೆ. ಇನ್ನು ಬಾಕ್ಸಲ್ಲಿ ಹುಳನ ತೆಗಿತಾನೆ ಭದ್ರ. ಅದಕ್ಕೆ ಶಿವರಾಮೇಗೌಡ, ಏನಿದು, ಏನು ಮಾಡ್ತಿದ್ಯಾ ಭದ್ರ ನೀನು ಅಂತ ಹೇಳಿ ಕೇಳ್ತಾರೆ. ಅಲ್ಲಿರೋರು ಎಲ್ಲರೂ ಆ ಹುಳದಲ್ಲಿ ಕಚ್ಚಿಸ್ಕೊಂಡಿರ್ತಾರಲ್ವ, ಆಲ್ರೆಡಿ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಈಶ್ವರಿ ಮತ್ತೆ ಹೇಳ್ತಾಳೆ ಭದ್ರನ ಹತ್ರ, ಬೇಡ ಭದ್ರ, ಇದೇನು ಹುಡುಗಾಟ ಆಡ್ತಿದ್ಯಾ ನೀನು, ಬೇಡ ಭದ್ರ ಅಂತ ಹೇಳ್ತಾನೆ. ಆದರೂ ಸಹ ಭದ್ರ ಹುಳನ ಬಿಟ್ಬಿಡ್ತಾನೆ. ಬೇಡ ಭದ್ರ, ಅದು ಕಚ್ಚಿದ್ರೆ ಪ್ರಾಣನೇ ಹೋಗ್ತದೆ, ಹುಡುಗಾಟ ಆಡ್ತಿದ್ಯಾ ನೀನು ಅಂತ ಹೇಳಿ ಈಶ್ವರಿ ಭದ್ರನ ಹತ್ರ ಹೇಳ್ತಿದ್ದಾಳೆ. ಹೇಳಿ ಭಾವ ಅಂತ ಹೇಳಿ ಈಶ್ವರಿ ಶಿವರಾಮೇಗೌಡನ ಹತ್ರ ಹೇಳಿದ್ರೆ ಶಿವರಾಮೇಗೌಡ ಹೇಳ್ತಾನೆ, ಬೇಡ ಭದ್ರ, ಏನು ಮಾಡ್ತಿದ್ಯಾ, ನಿಲ್ಲಿಸು ಇದನ್ನು ಇಲ್ಲಿಗೆ ಅಂತ ಹೇಳ್ತಾನೆ. ಅದಕ್ಕೆ ಭದ್ರ, ಇಲ್ಲ ಅಪ್ಪಯ್ಯ, ನೀವು 2 ನಿಮಿಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ ಅಂತ ಹೇಳಿ ಶಿವರಾಮೇಗೌಡನ ಬಾಯಿ ಸುಮ್ಮನೆ ಸೈಲೆಂಟಾಗಿರೋಕ್ಕೆ ಹೇಳ್ತಿದ್ದಾನೆ ಭದ್ರ. ಸುಮ್ಮನಿರಿ ಅಪ್ಪಯ್ಯ, ನೀವು ಸತ್ಯ ಕೇಳಿದಿರಿ ಅಲ್ವಾ, ಇದನ್ನು ಕಚ್ಚಿಸ್ಕೊಂಡ್ಮೇಲೆ ಇವರು ಸತ್ಯ ಭಯ ಎಲ್ಲ ಬಿಟ್ಟು ಎಲ್ಲನೂ ಬಾಯಿ ಬಿಡ್ತಾರೆ, ಸತ್ಯ ಏನಿದೆ ಅಂತ ಹೇಳಿ ಬಾಯಿಂದ ಒದರುತ್ತಾರೆ, ನೋಡುವೆ ಅಂತೆ, ಸುಮ್ಮನಿರಿ ಅಪ್ಪಯ್ಯ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕ್ವಾಟ್ಲೇನು ಬಂದು ಭದ್ರ ಸುಭಾಷ ಮತ್ತು ಈಶ್ವರಿ ಗುರಿಯಾಗಿ ಇಟ್ಕೊಂಡು ಅವರಿಬ್ರಿಗೂ ಹುಳ ಬಿಡ್ತಾನೆ. ಹುಳ ಸರಿಯಾಗಿ ಸುಭಾಷನ್ಗೆ ಕತ್ತಿಗೆ ಈಶ್ವರಿಗೆ ಕೈಗೆ ಕಚ್ಚುತ್ತೆ. ಅದಾದ ಮೇಲೆ ಬೆಂಕಿ ತಗೊಂಡು ಕ್ವಾಟ್ಲೆ ಅದನ್ನು ಸುಟ್ಟಾಕ್ಬಿಡ್ತಾನೆ. ಇನ್ನು ಚಿತ್ರ ಅಳ್ತಾ ನಿಂತಿದ್ದಾಳೆ. ಇನ್ನು ಈಶ್ವರಿ ಬೈತಿದ್ದಾಳೆ, ಏನು ಮಾಡಿಬಿಟ್ಟೆ ಭದ್ರ ನೀನು, ಏನು ನಮ್ಮನ್ನ ಸಾಯಿಸಬೇಕು ಅಂತ ಇದೆಯಾ ಅಂತ. ಇನ್ನು ಶಿವರಾಮೇಗೌಡನು ಏನಾದರೂ ಮಾಡ್ಲಾ, ನಿಲ್ಲಿಸ್ಲಾ ಇದನ್ನೆಲ್ಲ ಅಂತ ಹೇಳ್ತಿದ್ರು ಸಹ ಭದ್ರ ಹೇಳ್ತಾನೆ, ಇಲ್ಲ ಅಪ್ಪಯ್ಯ, ಅವ್ರು ಇವಾಗ ಹೇಳಲೇಬೇಕು, ನಿಜ ಹೇಳಲೇಬೇಕು, ಅವ್ರಿಗೆ ಜೀವ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಮದ್ದು ರೆಡಿಯಾಗಿದೆ ಆಲ್ರೆಡಿ, ಇವಾಗ ಅವರು ನಿಜ ಹೇಳಿದ್ರಷ್ಟೇ ಮದ್ದನ್ನ ಕೊಡೋದು ಅಂತ ಹೇಳ್ತಾನೆ. ಅದಕ್ಕೆ ಸುಭಾಷ, ನಾನು ಹೇಳ್ತಾ ಇರೋದು ಸತ್ಯ ದೊಡ್ಡಪ್ಪ, ಇವನು ಹೇಳ್ತಾ ಇರೋದು ಸುಳ್ಳು ದೊಡ್ಡಪ್ಪ ಅಂತ ಹೇಳ್ತಾನೆ. ಇನ್ನು ಈಶ್ವರನು ಹೇಳ್ತಾನೆ, ಅವನೇ ಕಡೆ ತಂದಿದ್ದು, ನಮ್ಮನ್ನ ಬದುಕಿಸೋ ಹೆಂಗಾದರೂ ಮಾಡಿ ಅಂತ ಕೇಳ್ಕೊತಿದ್ದಾಳೆ. ಅದಕ್ಕೆ ಭದ್ರ, ನಿಜ ಹೇಳು ಚಿಕ್ಕವ್ವ, ಇಲ್ಲ ಅಂತ ಹೇಳಿದ್ರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳಿದ್ರು ಸಹ ಈಶ್ವರಿ, ಅವನೇ ಕಣೋ ತಂದಿದ್ದು ಅಂತ ಹೇಳ್ತಿದ್ದಾನೆ. ಇನ್ನು ಶಿವರಾಮೇಗೌಡನು, ಏನಿಲ್ಲ ಇದು ಹುಡುಗಾಟ್ಲ, ಫಸ್ಟ್ ಔಷಧಿ ಕೊಡ್ಲಾ ಅವ್ರಿಗೆ ಅಂತ ಹೇಳ್ತಾನೆ. ಇನ್ನು ಈಶ್ವರಿ, ಔಷಧಿ ಕೊಡ್ಲಾ ಅಂತ ಕೇಳ್ಕೊತಾನೆ ಇದ್ದಾಳೆ. ಆವಾಗ ನಾಟಿ ಔಷಧಿ ಕೊಡೋರು ಹೇಳ್ತಾರೆ, ನಿಮಗೆ ಕಚ್ಚಿರೋದು ಸಾಧಾರಣ ಹುಳ ಅಲ್ಲ, ಕಾಳಿಂಗ ಸರ್ಪಕ್ಕಿಂತ ಹೆಚ್ಚಾಗಿ ವಿಷ ಇರೋ ಹುಳನೇ ನಿಮ್ಮನ್ನ ಕಚ್ಚಿರೋದು ಅಂತ ಔಷಧಿ ಕೊಡೋರು ಹೇಳ್ತಿದ್ದಾರೆ, ನಾಟಿ ಔಷಧಿ ವೈದ್ಯರು ಹೇಳ್ತಿದ್ದಾರೆ.
ಇನ್ನು ತಡ ಮಾಡಬೇಡಿ, ಸತ್ಯ ಹೇಳ್ಬಿಡಿ ಅಂತ ಹೇಳಿ ಅವ್ರು ಹೇಳಿದ್ರೆ, ಇನ್ನು ಸಾವಿತ್ರನು ಅದಕ್ಕೆ ನೀವು ತಡ ಮಾಡಬೇಡಿ, ಸತ್ಯ ಹೇಳ್ಬಿಡಿ ಅಂತ ಹೇಳಿ ಹೇಳ್ತಿದ್ದಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.